टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆತ್ಮಹತ್ಯೆಗೆ ಶರಣಾಗಿರುವಂಥ ವಿನಯ್ ನನಗೆ ಯಾರು ಅಂತಲೇ ಗೊತ್ತಿಲ್ಲ, ಜೊತೆಗೆ ತೆನ್ನೀರ ಕೈವಾಡ ಕೂಡ ಅದರಲ್ಲಿಲ್ಲ. ಇದು ಪೊನ್ನಣ್ಣ ಅವರ ಸ್ಪಷ್ಟನೆ. ನನಗೆ ಈ ಮನುಷ್ಯ ಯಾರು ಅಂತಲೇ ಗೊತ್ತಿಲ್ಲ ಅಂತಾರೆ ಪೊನ್ನಣ್ಣ. ಟಿವಿ ನನಗೆ ಎಸ್ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ವಿನಯ್ ಆತ್ಮಹತ್ಯೆ ಹಿಂದೆ ನನ್ನ ಆಪ್ತ ತೆನ್ನೇರ ಕೈವಾಡ ಇಲ್ಲ. ತೆನ್ನೇರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಿಜ, ಆದರೆ ಆತರ ಕೈವಾಡ ಇಲ್ಲ. ತೆನ್ನೇರ ಯಾವಾಗಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರ್ತಾರೆ. ನನ್ನ ವಿರುದ್ಧ ಹೇಳಿಸಿ ಯಾರೋ ಆರೋಪ ಮಾಡಿಸಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೊನ್ನಣ್ಣ. ನಾನು ನೋಡಿಲ್ಲ, ನಾನು ಏನು ಬರೆದಿದ್ದಾರೆ ಡೆತ್ ನೋಟ್ನಲ್ಲಿ. ಆದರೆ ಈಗ ಅವರು ಕಂಪ್ಲೇಂಟು ಆಗಿರುವಂಥದ್ದು ಅವ್ರ ಮೇಲೆ ನಿಜ, ಅದಾಗಿ 4 ತಿಂಗಳೇನೋ ಆಗಿರ್ಬೋದು. ನಾನು ಕಂಪ್ಲೇಂಟ್ ಕೊಡಿ ಅಂತಾನು ಹೇಳಿಲ್ಲ, ಅದನ್ನ ಯಾವ ತರ ಕಾನೂನು ಕ್ರಮ ಜರುಗಬೇಕು ಅಂತ ನಾನು ಹೇಳಿದ್ದ. ಆತ ಯಾರು ಅಂತ ನನಗೆ ಪರಿಚಯ ಇಲ್ಲ. ಒಂದ್ಸತಿ ಸಾಮಾಜಿಕ ಇದು ಜಾಲತಾಣದಲ್ಲಿ ಅಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೊಂದು ಮೆಸೇಜ್ ಕಳಿಸಿದ್ರು ಈ ವ್ಯಕ್ತಿ. ಕಳಿಸಿ ಈಗ ಯಾರು ಕೂಡ ಈ ತರ ಆತ್ಮಹತ್ಯೆಗೆ ಶರಣಾಗೋದನ್ನ ನಾವು ಒಪ್ಪಕ್ ಸಾಧ್ಯ ಇಲ್ಲ. ಅವರು ನನ್ನ ಬಗ್ಗೆ ಅವ್ರು ಟೀಕೆ ಮಾಡಿರ್ಬೋದು, ಅದು ಬೇರೆ ವಿಚಾರ. ಅಂದ್ರೆ ನನ್ಗೆ ಬಹಳಷ್ಟು ನೋವಾಗುತ್ತೆ. ನಮ್ಮ ಊರಿನವರು, ನಮ್ಮ ಕೊಡಗಿನವರು ಈ ತರ ಆಗಿದೆ ಅಂತ ಹೇಳುವಂಥದ್ದು ವಿಷಾದ ಇದೆ. ಅವರ ಕುಟುಂಬಕ್ಕೆ ಕೂಡ ನಾನು ಸಾಂತ್ವನವನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತೀನಿ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಹಾಕಿರೋದನ್ನ ನೋಡಿದೆ ನಾನು. ಅದ್ರಲ್ಲಿ ನನಗೆ ಅವರು ಟಾರ್ಚರ್ ಆಗ್ತಾ ಇರೋದ್ರ ಬಗ್ಗೆ ಅಲ್ಲೆಲ್ಲೂ ನನ್ ಓದ್ಲಿಲ್ಲ. ನಾವು ಏನ್ ಹೇಳಿದ್ದಾರೆ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ, ಪೊನ್ನಣ್ಣ ಅವರು ಕೂಡ ಒಂದ್ಸತಿ ನನ್ಗೆ ಮೆಸೇಜ್ ಮಾಡಿದ್ರು, ಈ ತರ ಎಲ್ಲ ನೀವು ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಬೇಡಿ ಅಂತ ಮೆಸೇಜ್ ಹಾಕಿದ್ರು ಅಂತ ಒಂದ್ ಕಡೆ ಹೇಳ್ತಾರೆ. ಆಮೇಲೆ ಅವ್ನು ಯಾರೋ ಒಬ್ಬರಿಗೆ ನಾನು ಪೊಲೀಸ್ನವರು ಯಾರೋ ಒತ್ತಡ ಆಗಿದ್ದಾರೆ ಅಂತ ಒಂದೇ ಒಂದು ದೂರವಾಣಿ ಕರೆ, ಯಾವುದೇ ಪ್ರಕರಣ ಬಿಟ್ಟು ಇದು ಮಾತ್ರ ಅಲ್ಲ, ನಾನ್ ಮಾಡಿರೋದನ್ನ ತೋರಿಸಿದೆ, ಅದು ಒಂದು ದಾಖಲೆ ಆಗ್ಬೋದು. ಮತ್ತೆ ಒಬ್ಬ ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ ಒಂದು 4 ತಿಂಗಳಿಂದ ಆಗಿರುವಂತ ಘಟನೆ ಕಾರಣ ಅಂತ ಹೇಳುವಂಥದ್ದು ಕೂಡ ಇದೆಯಲ್ಲ. ಇದು ಈಗ ಇವತ್ತು ಅದನ್ನ ಬಳಸ್ತಾರೆ, ರಾಜಕೀಯ ಮಾಡ್ತಾರೆ, ಭಾವನೆಗಳನ್ನ ಕೆರಳಿಸ್ತಾರೆ, ಇದೆಲ್ಲ ಇರ್ತದೆ. ಅದಕ್ಕೆ ಕಾನೂನಾತ್ಮಕವಾದಂತ ಅಂಶಗಳನ್ನ ಮತ್ತೆ ನಿಜಾಂಶ ಇದೆಯಲ್ಲ, ನಿಜವನ್ನ ನಾವು ಬಿಟ್ಟು ಸತ್ಯವನ್ನ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಯಾರು ಹೇಳ್ಕೊಟ್ಟಿರ್ತಾರೆ ಪಾಪ ಅವ್ರಿಗೆ. ಬಟ್ ಅದರಿಂದ ಅದು ಏನ್ ಈಗ ಬಹಳ ನೋವಾಗುತ್ತೆ ಅಷ್ಟೇ. ಏನ್ ನಾನು ಬೇರೆ ಹೇಳಕ್ಕಾಗಲ್ಲ. ಈ ತರ ವಿಚಾರಗಳಿಗೆ ಒಂದು ಪ್ರಾಣವನ್ನ ತಗೊಳ್ತಾರೆ ಅಂತ ಹೇಳೋದ್ ಈಗ ಅವ್ರ ಕುಟುಂಬಸ್ಥರಿಗೆ ಈಗ